ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕಂಜಕ್ಷನ್ ಕಾನ್ಸೆಪ್ಟ್ ಬಗ್ಗೆ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಕಾನ್ಸೆಪ್ಟ್ ಇದೆಯಲ್ವ ಕಂಜಕ್ಷನ್, ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ತೀನಿ. ಇದು ಕಾನ್ಸೆಪ್ಟ್ ಯಾರು ಪೂರ್ಣವಾಗಿ ತಿಳಿದುಕೊಳ್ತಾರೆ ಅವರು ಕಮ್ಯುನಿಕೇಷನ್ನಲ್ಲಾಗಿರ್ಬೋದು ಮತ್ತು ಗ್ರಾಮರಲ್ಲಾಗಿರ್ಬೋದು ನೀವು ಚೇಂಜಸ್ ಕಾಣ್ತೀರಿ ನೀವು. ಓಕೆ, ಮತ್ತು ಇಡೀ ಪಾರ್ಟ್ ಸ್ಪೀಚಲ್ಲಿ ಅತಿ ದೊಡ್ಡದಂಥ ಟಾಪಿಕ್ ಇದ್ದರೆ ಅದು ಯಾವುದಂದರೆ ಅದು ಕಂಜಕ್ಷನ್ ಟಾಪಿಕ್. ಹೀಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ಣ ಮುಗಿಯೋರಿಗೂ ಕೂಡ ನೋಡಿ. ಓಕೆ, ಐ ವಿಲ್ ಗೋ ಟು ದ ಕಾನ್ಸೆಪ್ಟ್ ಕಂಜಕ್ಷನ್. ಕಂಜಕ್ಷನ್ ಅಂದರೆ ಇಟ್ ಈಸ್ ಅ ಜಾಯ್ನಿಂಗ್ ವರ್ಡ್ಸ್. ಏನಾಗ್ತಿದೆ ನಾವು ಅಂದರೆ ಇಟ್ ಈಸ್ ಅ ಜಾಯ್ನಿಂಗ್ ವರ್ಡ್ಸ್. ಓಕೆ, ಜಂಕ್ಷನ್, ಇಟ್ ಈಸ್ ಅ ಜಂಕ್ಷನ್ ಅಂದರೆ ವರ್ಡ್ಗಳನ್ನು, ಸೆಂಟೆನ್ಸ್ಗಳನ್ನು, ಫ್ರೇಜಸ್ಗಳನ್ನು, ಕ್ಲಾಸಸ್ಗಳನ್ನು ಜಾಯಿನ್ ಮಾಡುತ್ತೆ. ಓಕೆ, ಇಲ್ಲಿ ನೋಡೋಣ ಕಂಜಕ್ಷನ್ ಟಾಪಿಕ್. ಇನ್ನೂ ನಾವು ಡಿಟೇಲ್ಡಾಗಿ ನೋಡಿದಾಗ ಕಂಜಕ್ಷನ್ ಅಂದರೆ ಇಟ್ ಈಸ್ ದ ಜಂಕ್ಷನ್. ಕಂಜಕ್ಷನ್ ಮೀನ್ಸ್ ಇಟ್ ಈಸ್ ಜಾಯ್ನಿಂಗ್ ವರ್ಡ್ಸ್. ಓಕೆ, ನಾವು ಡೆಫಿನೇಷನ್ ನೋಡಿದಾಗ ಕಂಜಕ್ಷನ್ ಜಾಯಿನ್ಸ್ ವರ್ಡ್ಸ್, ಫ್ರೇಜಸ್, ಕ್ಲಾಜಸ್ ಆ್ಯಂಡ್ ಸೆಂಟೆನ್ಸಸ್. ಇದು ವರ್ಡ್ಗಳನ್ನು ಜಾಯಿನ್ ಮಾಡುತ್ತೆ, ಫ್ರೇಜಸ್ಗಳನ್ನು ಜಾಯಿನ್ ಮಾಡುತ್ತೆ, ಕ್ಲಾಜಸ್ನ ಜಾಯಿನ್ ಮಾಡುತ್ತೆ, ಸೆಂಟೆನ್ಸ್ನ ಜಾಯಿನ್ ಮಾಡುತ್ತೆ. ಓಕೆ, ಆರ್ ಇನ್ ಸಿಂಪಲ್ ಮೀನಿಂಗ್ ನಾವು ಏನಂತ ಕರಿತೀವಿ ಅಂದರೆ ಇಟ್ ಕನೆಕ್ಟ್ ದ ಟೂ ಸಪ್ರೇಟ್ ಸೆಂಟೆನ್ಸಸ್ ಅಂತಲೂ ಕೂಡ ಕಾಮನ್ ಆಗಿ ನಾವು ಕರಿತಿದ್ದೆವು. ಓಕೆ, ಇಲ್ಲಿ ಗೋ ಟು ದ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಫ್ರೇಜ್ ಆ್ಯಂಡ್ ಕ್ಲಾಸಸ್. ಇದರಾಗಿ ಏನು ಡಿಫ್ರೆನ್ಸ್ ಇದೆ ಅಂತ ನೋಡಿದಾಗ ಫ್ರೇಜಸ್ ಅಂದರೆ ಗ್ರೂಪ್ ಆಫ್ ವರ್ಡ್ಸ್. ಓಕೆ, ಇದು ಗ್ರೂಪ್ ಆಫ್ ವರ್ಡ್ಸ್ ಅಂತ ಕರಿತಿದ್ದೆವು. ಹಿಯರ್ ನೋ ವರ್ಬ್ ಆ್ಯಂಡ್ ಸಬ್ಜೆಕ್ಟ್ ಕಾಂಬಿನೇಷನ್. ಇಲ್ಲಿ ಸಬ್ಜೆಕ್ಟ್ ಮತ್ತು ವರ್ಬ್ ಕಾಂಬಿನೇಷನ್ ಇರಲ್ಲ. ಇಂಗ್ಲೀಷ್ನಲ್ಲಿ ನಾವು ಯಾವುದೇ ಒಂದು ವಾಕ್ಯ ರಚನೆ ಮಾಡಬೇಕಾದ್ರೆ ಏನು ಬೇಕು, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಕಾಂಬಿನೇಷನ್ ಇರಬೇಕು ಅಥವಾ ಈ ಸ್ಟ್ರಕ್ಚರ್ ಇರಲೇಬೇಕು. ಬಟ್ ಇಲ್ಲಿ ಏನಾಗುತ್ತೆ, ಫ್ರೇಜಸಲ್ಲಿ ಈ ಕಾಂಬಿನೇಷನ್ ಬರಲ್ಲ, ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್ ಬರಲ್ಲ. ಓಕೆ, ದೆನ್ ಸೆಕೆಂಡ್ ಒನ್, ನೋ ಮೀನಿಂಗ್ಫುಲ್ ಸೆನ್ಸ್. ಅಂದರೆ ಇಲ್ಲಿ ಮೀನಿಂಗ್ಫುಲ್ ಇರಲ್ಲ. ಅಂದರೆ ಒಂದು ಇಂಗ್ಲೀಷ್ ವಾಕ್ಯವನ್ನು ಅಥವಾ ಸೆಂಟೆನ್ಸನ್ನು ಅಲ್ಲಿ ಸ್ಟ್ರಕ್ಚರ್ ಕರೆಕ್ಟ್ ಇರಬೇಕಾದ್ರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಇದ್ದರೆ ಅದು ಕರೆಕ್ಟ್ ಸೆಂಟೆನ್ಸ್ ಆಗುತ್ತೆ. ಓಕೆ, ಆ ಥರ ಇಲ್ಲಿ ಏನಾಗುತ್ತೆ, ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಇರುತ್ತೆ ಬಟ್ ಆ ಸ್ಟ್ರಕ್ಚರ್ ಕಾಂಬಿನೇಷನ್ ಇರಲ್ಲ. ಓಕೆ, ಎಕ್ಸಾಂಪಲ್ ನೋಡಿ, ಎಟ್ ಆಫೀಸ್, ಎಟ್ ಹೋಮ್. ಓಕೆ, ಸೊ ಇಲ್ಲಿ ಎಟ್ ಆಫೀಸ್, ಎಟ್ ಹೋಮ್ ಅಂದರೆ ವಾಕ್ಯ ಕಂಪ್ಲೀಟ್ ಆಗ್ತಾ ಇಲ್ಲ. ಸೊ ದಟ್ ಈಸ್ ವಿ ಆರ್ ಕಾಲಿಂಗ್ ಎಸ್ ಎ ಫ್ರೇಜಸ್. ಓಕೆ, ಆರ್ ಫ್ರೇಜ್. ಇಲ್ಲಿ ನೆಕ್ಸ್ಟ್ ವಿಲ್ ಗೋ ಟು ದ ಕ್ಲಾಜಸ್. ಕ್ಲಾಜಸ್ ಅಂದರೆ ಏನಾಗುತ್ತೆ, ಇಲ್ಲಿ ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್ ಇರುತ್ತೆ, ಪಕ್ಕ ಇರುತ್ತೆ. ಇಲ್ಲಿ ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ. ಓಕೆ, ಇಟ್ ಮೇ ಆರ್ ಮೇ ನಾಟ್ ಗಿವ್ ಮೀನಿಂಗ್ಫುಲ್ ಸೆನ್ಸ್. ಅಂದರೆ ಇದು ಕೊಡ್ಬೋದು, ಕೊಡದೆ ಇರಬಹುದು ಅಂತ ಕರಿತಿದ್ದೆವು. ಓಕೆ, ವಿಲ್ ಗೋ ಟು ದ ನಾವು ಇಲ್ಲಿ ಎರಡು ಫ್ರೇಜಸ್ ಜಾಯಿನ್ ಮಾಡಿ ನೋಡೋಣ. ಇಲ್ಲಿ ಐ ವಿಲ್ ಮೀಟ್ ಎಟ್ ಹೋಮ್ ಆರ್ ಎಟ್ ಆಫೀಸ್. ಓಕೆ, ಈಗ ನೋಡೋಣ, ಈ ಕ್ಲಾಜಸ್ ಜಾಯಿನ್ ಮಾಡಿ ನೋಡೋಣ ಹೆಂಗಾಗುತ್ತೆ. ಯಾಸ್ ಹಿ ವಾಸ್ ಇಲ್ ಹಿ ಕುಡೆಂಟ್ ಅಟೆಂಡ್ ದ ಮೀಟಿಂಗ್. ನೋಡಿ, ಇಲ್ಲಿ ಎರಡು ಸಪ್ರೇಟ್ ಸೆಂಟೆನ್ಸಸ್ ಇದೆ. ಇಲ್ಲಿ ಕ್ಲಾಜಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಹಿ ಸಬ್ಜೆಕ್ಟ್ ಇದೆ, ವಾಸ್ ವರ್ಬ್ ಇದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇದು ಜಾಯ್ನಿಂಗ್. ಇದು ಯಾಸ್ ಅಂದರೆ ಏನು ಮಾಡುತ್ತೆ, ಜಾಯಿನ್ ಮಾಡುತ್ತೆ, ಕಂಜಕ್ಷನ್ ಇದು. ಇಲ್ಲಿ ನೋಡಿ, ಇಲ್ಲಿ ಸೆಕೆಂಡ್ ಸೆಂಟೆನ್ಸಲ್ಲಿ ಹಿ ಇದೆ, ವರ್ಬ್ ಇದೆ, ಸಬ್ಜೆಕ್ಟ್ ವರ್ಬ್ ಇದೆ. ಅಂದರೆ ಇಲ್ಲಿ ಎಲ್ಲಿ ಕಂಜಕ್ಷನ್ ಬರುತ್ತೆ ಅಲ್ಲಿ ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್ ಬರಬೇಕು. ಎಲ್ಲಿ ಕಂಜಕ್ಷನ್ ಯೂಸ್ ಮಾಡ್ತೀವಿ ಅಲ್ಲಿ ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್ ಎರಡೂ ಸೈಡ್ ಬರಬೇಕಾಗತ್ತೆ. ಓಕೆ, ಅಲ್ಲಿ ಎಲ್ಲಿ ಕ್ಲಾಜಸ್ ಬರುತ್ತೆ ಅಲ್ಲಿ ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್ ಬರುತ್ತೆ. ಓಕೆ, ಇನ್ನೂ ಡೀಟೇಲ್ಡಾಗಿ ನೆಕ್ಸ್ಟಲ್ಲಿ ನೋಡ್ಕೊಂಡು ಹೋಗೋಣ. ಇದು ನೋಡಿ, ಕಂಜಕ್ಷನ್. ಓಕೆ, ನೋಡಿ, ಐಂಡ್ ಯೂಸ್ ಮಾಡ್ತಿದ್ದೇವೆ, ಮತ್ತು. ಓಕೆ, ಅವನು ಪ್ಲಸ್ ಇವನು, ಅಥವಾ ಇಲ್ಲಿ ಐಂಡ್ ಯೂಸ್ ಮಾಡ್ತೀವಿ. ಐಂಡ್ ಅಂದರೆ ಮತ್ತು, ಬಟ್ ಅಂದರೆ ಆದರೆ. ಓಕೆ, ಆದರೆ ಇಲ್ಲಿ ಬಟ್ ಅಲ್ಲಿ ಏನಾಗುತ್ತೆ, ಒಂದು ಪಾಸಿಟಿವ್ ಸೆಂಟೆನ್ಸ್ ಬರುತ್ತೆ, ಒಂದು ನೆಗೆಟಿವ್ ಸೆಂಟೆನ್ಸ್ ಬರುತ್ತೆ, ಅಥವಾ ಕಾಂಟ್ರಾಸ್ಟ್ ಮೀನಿಂಗ್ ಕೊಡುತ್ತೆ ಇಲ್ಲಿ. ಓಕೆ, ಒಂದು ಪಾಸಿಟಿವ್, ಒಂದು ನೆಗೆಟಿವ್, ಕಾಂಟ್ರಾಸ್ಟ್. ಓಕೆ, ಆದರೂ ಕೂಡ ನಾವು ಕೆಲವು ಸರಿ ಯೂಸ್ ಮಾಡ್ತಿದ್ದೆ ನೋಡಿ. ಓಕೆ, ನಮ್ಮ ಫ್ರೆಂಡ್ ನಮ್ಮ ಫಂಕ್ಷನ್ ಕರೀಲಿಲ್ಲ ಆದರೂ ಕೂಡ ನಾವು ಹೋದೆವು, ಆದರೂ ಕೂಡ. ಓಕೆ, ಬಿಕಾಸ್ ರೀಸನ್ ಹೇಳ್ತಿದ್ದೆವು. ಇಲ್ಲೇನು ಹೇಳ್ತಿದ್ದೆವು, ರೀಸನ್ ಹೇಳ್ತಿದ್ದೆವು. ಓಕೆ, ಇಫ್ ಒಂದು ವೇಳೆ, ವೈಲ್ ಅಂದರೆ ಆವಾಗ, ಸೊ ಅಂದರೆ ಆದ್ದರಿಂದ, ಈ ವರ್ಕ್ ಸೊ ಈ ಸಕ್ಸೀಡೆಡ್, ಅನ್ಲೆಸ್. ಓಕೆ, ಅನ್ಲೆಸ್, ಟಿಲ್ ಆರ್ ಅಂಟಿಲ್ನು ಕೂಡ ಯೂಸ್ ಮಾಡುತ್ತೆ. ಆ್ಯಸ್ ಸೂನ್ ಆ್ಯಸ್, ಬಿಫೋರ್ ಮುಂಚೆ ಅಥವಾ ಮೊದಲೇ, ಆಫ್ಟರ್, ಸಿನ್ಸ್, ಇವೆಲ್ಲ ಕಂಜಕ್ಷನ್ಸ್ಗಳು. ಆ್ಯಸ್, ಅನ್ಲೆಸ್, ವೆದರ್, ವೆನೆವರ್, ವೆರೆವರ್, ವೆರೆಜ್.
ಸೊ ಈ ಡಿಫ್ರೆಂಟ್ ಕಂಜಕ್ಷನ್ಸ್ಗಳನ್ನು ಯೂಸ್ ಮಾಡ್ತಿದ್ದೆವು. ಗೋ ಟು ದ ಸ್ಟ್ರಕ್ಚರಲ್ಲಿ ನೋಡೋಣ ಯಾವ ಥರ ಬರುತ್ತೆ ಅಂದರೆ ಕಂಜಕ್ಷನ್ ಸ್ಟ್ರಕ್ಚರ್ ನೋಡೋಣ. ಇಲ್ಲಿ ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್ ಇವೆಲ್ಲ ಕಂಜಕ್ಷನ್ಸ್ಗಳು. ಆ್ಯಂಡ್, ಬಟ್, ಬಿಕಾಸ್, ಇಫ್, ಸೊ, ಅಂಟಿಲ್, ಅನ್ಲೆಸ್, ಆ್ಯಸ್ ಸೂನ್ ಆ್ಯಸ್. ಸೊ ಇಲ್ಲಿ ಕಂಜಕ್ಷನ್ ಎರಡರದ್ದು ಮಿಡ್ಲ್ ಬರುತ್ತೆ, ಅಥವಾ ಕೆಲವೊಂದು ಇದು ಸೆಂಟೆನ್ಸ್ ಸ್ಟಾರ್ಟ್ ಆಗಮೂ ಕೂಡ ಬರುತ್ತೆ. ಜಸ್ಟ್ ಟು ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಜಾಯ್ನಿಂಗ್ ವರ್ಡ್ ಮೊದಲು ಏನಾಗುತ್ತೆ, ನಾವು ಕ್ಲಾಸಸ್ ಏನಾದರೂ ಬಂದರೆ ಕಂಜಕ್ಷನ್ಗಿಂತ ಮೊದಲು ಒಂದು ಕ್ಲಾಸ್ ಬರುತ್ತೆ, ನಂತರನೂ ಒಂದು ಕ್ಲಾಸ್ ಬರುತ್ತೆ. ಆ ಕ್ಲಾಸಲ್ಲಿ ಏನಿರುತ್ತೆ ಅಂದರೆ ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್ ಇರುತ್ತೆ. ಅಲ್ಲಿ ನಾವು ಫ್ರೇಸ್ ಮತ್ತು ಕ್ಲಾಸಿಗೆ ಕಂಪ್ಯಾರಿಸನ್ ಮಾಡುವಾಗೆ ಹೇಳಿದ್ದೀನಿ, ಕ್ಲಾಸಸಲ್ಲಿ ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್ ಇರುತ್ತೆ, ಫ್ರೇಸಸಲ್ಲಿ ಇರಲ್ಲ ಅಂತ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಕ್ಲಾಸ್ ಬಂದರೆ ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್ ಬರುತ್ತೆ, ಇಲ್ಲಿ ಕೂಡ ಸಬ್ಜೆಕ್ಟ್ ವರ್ಬ್ ಎರಡೂ ಸೈಡ್ ಕೂಡ ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್ ಬರುತ್ತೆ. ಓಕೆ, ಕ್ಲಾಸಸ್ ಅಂದರೆ ಎರಡು ಸೆಂಟೆನ್ಸ್ಗಳನ್ನು ಜಾಯಿನ್ ಆಗುತ್ತೆ ಇಲ್ಲಿ. ಓಕೆ, ನಾವು ವಿಲ್ ಗೋ ಟು ದ ಒನ್ ಬೈ ಒನ್ ನೋಡೋಣ. ಅಂದರೆ ನಾವು ಎಲ್ಲಿ ಇವುಗಳನ್ನು ಯೂಸ್ ಮಾಡ್ತಿದ್ದೆವು, ಯಾವ ಸಿಚುವೇಷನ್ಸಲ್ಲಿ ಯೂಸ್ ಮಾಡ್ತಿದ್ದೆವು, ಯಾವ ಸಿಚುವೇಷನ್ಸಲ್ಲಿ ಉಪಯೋಗ ಮಾಡ್ತೀವಿ ಇಲ್ಲಿ ನೋಡೋಣ. ಇಲ್ಲಿ ಕಾಂಟ್ರಾಸ್ಟ್ ಅಂದರೆ ಒಂದು ಪಾಸಿಟಿವ್ ಸೆಂಟೆನ್ಸ್ ಬರುತ್ತೆ, ನೆಕ್ಸ್ಟ್ ಏನು ಬರುತ್ತೆ, ನೆಗೆಟಿವ್ ಸೆಂಟೆನ್ಸ್ ಬರುತ್ತೆ. ಕಾಂಟ್ರಾಸ್ಟ್. ಓಕೆ, ನಾನು ಹೇಳ್ತೀನಿ ನೋಡಿ, ಬಟ್ ಅಂತ ಹೇಳ್ತಿದ್ದೆವು. ನಮ್ಮ ಫ್ರೆಂಡ್ ನಮ್ಮ ಫಂಕ್ಷನ್ ಕರೀಲಿಲ್ಲ, ಆದರೂ ನಾವು ಕೂಡ ಹೋಗಿದ್ದೆ. ಇಲ್ಲಿ ನೋಡೋಣ ಈಗ ಡಿಟೇಲ್ಡಾಗಿ ನೋಡೋಣ. ಕಂಜಕ್ಷನ್ ಎಕ್ಸ್ಪ್ರೆಸ್ಸಿಂಗ್ ಕಾಂಟ್ರಾಸ್ಟ್. ಓಕೆ ನೋಡಿ, ಇವೆಲ್ಲ ಕಾಂಟ್ರಾಸ್ಟ್ಸಲ್ಲಿ ಯೂಸ್ ಮಾಡ್ತಿದ್ದೆ ನಾವು. ಎಲ್ಲೆಲ್ಲಿ ಕಾಂಟ್ರಾಸ್ಟ್, ಬಟ್ನು ಕಾಂಟ್ರಾಸ್ಟಲ್ಲಿ ಯೂಸ್ ಮಾಡ್ತೇವೆ. ಹವೆವರ್, ಸ್ಟಿಲ್, ವೈಲ್, ವೆರಾಸ್, ನೆವರ್ದಲೆಸ್, ಇವೆಲ್ಲ ಏನು ಮಾಡ್ತಿದ್ದೆ ನಾವು ಕಾಂಟ್ರಾಸ್ಟ್ ಕೇಸಸಲ್ಲಿ ಯೂಸ್ ಮಾಡ್ತಿದ್ದೆವು. ಇಲ್ಲಿ ಕಾಂಟ್ರಾಸ್ಟ್ ಅಂದರೆ ಏನಂದರೆ ಒಂದು ಪಾಸಿಟಿವ್ ಸೆಂಟೆನ್ಸ್, ಇನ್ನೊಂದು ನೆಗೆಟಿವ್ ಸೆಂಟೆನ್ಸ್. ಓಕೆ, ನಾವು ಡೀಟೇಲ್ಡಾಗಿ ನೋಡೋಣ. ನೆಕ್ಸ್ಟ್ ನೋಡಿ, ಐ ಲೈಕ್ ಹರ್ ಬಟ್ ಐ ಡೋಂಟ್ ಲೈಕ್ ಹರ್ ಸಿಸ್ಟರ್. ಅವಳಿಗೆ ಇಷ್ಟಪಡ್ತೇನೆ, ಓಕೆ, ಬಟ್ ಅವಳು ಸಿಸ್ಟರಿಗಲ್ಲ ಅಂದಾಗೆ ಇಲ್ಲಿ. ಅಲ್ಲಿ ಗೋ ಟು ದ ಸೆಕೆಂಡ್ ಸೆಂಟೆನ್ಸ್, ಸಿ ವರ್ಕ್ಡ್ ಹಾರ್ಡ್ ಬಟ್ ಸಿ ಫೇಲ್ಡ್. ಇಲ್ಲಿ ನೋಡಿ, ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್ ನೋಡಿ, ಸಿ ಈಸ್ ದ ಸಬ್ಜೆಕ್ಟ್, ವರ್ಕ್ಡ್ ಈಸ್ ಅ ವರ್ಬ್, ಬಟ್ ಈಸ್ ಅ ಕಂಜಕ್ಷನ್, ಸಿ ಫೇಲ್ಡ್, ಸಿ ಈಸ್ ದ ಸಬ್ಜೆಕ್ಟ್, ಫೇಲ್ಡ್ ಈಸ್ ಅ ವರ್ಬ್. ಅಂದರೆ ಬಟ್ ನಾವು ಆಲ್ರೆಡಿ ಹೇಳಿದೆ, ಬಟ್ ಕಂಜಕ್ಷನ್ ಏನಿದೆ ಅಲ್ವಾ, ಬಟ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಕಾಂಟ್ರಾಸ್ಟಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದೆವು. ಕಾಂಟ್ರಾಸ್ಟಲ್ಲಿ ಅಂದರೆ ಒಂದು ಪಾಸಿಟಿವ್ ಸೆಂಟೆನ್ಸ್ ಬರುತ್ತೆ, ಒಂದು ಕಾಂಟ್ರಾಸ್ಟಲ್ಲಿ ಒಂದು ಪಾಸಿಟಿವ್ ಬರುತ್ತೆ, ಇನ್ನೊಂದು ನೆಗೆಟಿವ್ ಬರುತ್ತೆ. ಓಕೆ, ಸಿ ವರ್ಕ್ಡ್ ಹಾರ್ಡ್ ಬಟ್ ಸಿ ಫೇಲ್ಡ್ ಅಂತ ಹೇಳ್ತಿದ್ದೆವು. ಸಿ ವರ್ಕ್ಡ್ ಹಾರ್ಡ್, ಚೆನ್ನಾಗಿ ಓದಿದ್ದು, ಭಾಳ ಕಷ್ಟಪಟ್ಟಿದ್ದನು, ಸೊ ಹಿ ಫೇಲ್ಡ್. ಓಕೆ, ಇಲ್ಲಿ ನೋಡಿ ಸೆಕೆಂಡಲ್ಲಿ, ಹಿ ಕೇಮ್ ಲೇಟ್ ಬಟ್ ದ ಟೀಚರ್ ಡಿಡಂಟ್ ಸೇ ಎನಿಥಿಂಗ್. ಓಕೆ, ಹಿ ಕೇಮ್ ಲೇಟ್, ಅವನು ಲೇಟಾಗಿ ಬಂದಿದ್ದನು, ಬಟ್ ಟೀಚರ್ ಏನು ಹೇಳಿಲ್ಲ. ಓಕೆ, ಒಂದು ಪಾಸಿಟಿವ್ ನೆಗೆಟಿವ್ ಸೆಂಟೆನ್ಸ್. ಸಿ ಈಸ್ ರಿಚ್ ಬಟ್ ಸಿ ಈಸ್ ಮಿಸ್ಟರ್. ಓಕೆ, ಅವಳು ರಿಚ್ ಇದ್ದಾಳೆ ಬಟ್ ಭಾಳ ಕಂಜೂಸ್ ಇದ್ದಾಳೆ. ಹೀ ಈಸ್ ಬಿಜಿ ಹವೆರ್ ಹಿ ಮೇಕ್ ಟೈಮ್ ಫಾರ್ ಹಿಸ್ ಫ್ರೆಂಡ್ಸ್. ಅವನು ಬಿಜಿ ಇದ್ದಾನೆ. ಓಕೆ, ನಾವು ಅಂತಿದ್ದೆ ನೋಡಿ, ಐ ಆಮ್ ಬಿಜಿ ನೋ ಸ್ಟಿಲ್. ಓಕೆ, ಐ ಆಮ್ ಬಿಜಿ ಹವೆರ್, ಓಕೆ, ಐ ಮೇಕ್ ಟೈಮ್ ಫಾರ್ ಮೈ ಫ್ರೆಂಡ್ ಅಂತಿದೆ ನೋಡಿ ಕೆಲವೊಂದು ಸರಿ. ಈಗ ಇಲ್ಲಿ ರೀಸನ್ಸ್ ಸಲುವಾಗಿ ಯೂಸ್ ಮಾಡ್ತೇವೆ. ಫಸ್ಟ್ ಕೇಸಲ್ಲಿ ಕಾಂಟ್ರಾಸ್ಟಲ್ಲಿಂದ ಯೂಸ್ ಮಾಡಿದೆವು, ಬಟ್ ಯೂಸ್ ಮಾಡಿದೆವು. ಓಕೆ, ಹಿ ವರ್ಕ್ಡ್ ಹಾರ್ಡ್ ಬಟ್ ಹಿ ನಾಟ್ ಸಕ್ಸೀಡೆಡ್. ಓಕೆ, ಆ ಥರ ಹೇಳೋದು. ಈಗ ರೀಸನ್ ಹೇಳ್ತಿದ್ದೆವು. ಓಕೆ, ಈ ರೀಸನ್ ನೋಡೋಣ. ಬಿಕಾಸ್, ಆ್ಯಸ್, ಸಿನ್ಸ್ ಇವೆಲ್ಲ ರೀಸನ್ ಸಲುವಾಗಿ ಯೂಸ್ ಮಾಡ್ತಿದ್ದೆವು. ಓಕೆ, ಹಿ ವಾಸ್ ನಾಟ್ ಕಂಪ್ಲೀಟ್ ದ ವರ್ಕ್ ಬಿಕಾಸ್ ಹಿ ವಾಸ್ ಇಲ್. ರೀಸನ್ ಹೇಳ್ತಾ ಇದ್ದೇವೆ, ಹಿ ವಾಸ್ ನಾಟ್ ಕಂಪ್ಲೀಟ್ ದ ವರ್ಕ್ ಬಿಕಾಸ್ ಹಿ ವಾಸ್ ಇಲ್. ಓಕೆ, ಇಲ್ಲಿ ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್ ನೋಡಿದೆ. ಹಿ ಅಂದರೆ ಸಬ್ಜೆಕ್ಟ್, ವಾಸ್ ಅಂದರೆ ವರ್ಬ್, ಹಿ ವಾಸ್ ಸಬ್ಜೆಕ್ಟ್ ವರ್ಬ್. ಓಕೆ, ಇದು ಕಂಜಕ್ಷನ್ ಇದು. ಓಕೆ, ಇಲ್ಲಿ ನೋಡೋಣ, ಹಿ ಡಸಂಟ್ ಬೈ ಇಟ್ ಬಿಕಾಸ್ ಇಟ್ ವಾಸ್ ಎಕ್ಸ್ಪೆನ್ಸಿವ್. ಇಲ್ಲಿ ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್ ಇದೆ, ಇಲ್ಲಿ ಸಬ್ಜೆಕ್ಟ್ ವರ್ಬ್ ಕಾಂಬಿನೇಷನ್ ಇದೆ. ಓಕೆ, ಬಿಕಾಸ್ ಹಿ ವಾಸ್ ಇಲ್ ಫಾರ್ ಸೆವರಲ್ ಮಂತ್ ಹಿ ಲಾಸ್ಟ್ ಹಿಸ್ ಜಾಬ್. ಬಿಕಾಸ್ ರೀಸನ್ ಹೇಳ್ತದೆ, ಹಿ ವಾಸ್ ಇಲ್ ಫಾರ್ ಸೆವರಲ್ ಮಂತ್ ಹಿ ಲಾಸ್ಟ್ ದ ಜಾಬ್. ಪರ್ಪಸ್ ಅಲ್ಲಿಂದ ಯೂಸ್ ಮಾಡ್ತಿದ್ದೆವು. ನೋಡೋಣ, ಸೋ ದಟ್. ಓಕೆ, ಇದು ಪರ್ಪಸ್ ಅಲ್ಲಿಂದ ಯೂಸ್ ಮಾಡ್ತಿದ್ದೆವು. ಸೊ ಏನು ಮಾಡ್ತೀವಿ, ಇದು ರಿಸಲ್ಟ್ ಹೇಳುತ್ತೆ. ಓಕೆ,
ನೋಡಿ, ಸಿ ವರ್ಕ್ಡ್ ಹಾರ್ಡ್, ಸಿ ವರ್ಕ್ಡ್ ಹಾರ್ಡ್ ಸೊ ಹಿ ಸಕ್ಸೀಡ್. ದಿಸ್ ಇಸ್ ದ ಕಂಜಕ್ಷನ್ ಇಲ್ಲಿ ಏನಿದೆ, ಸೊ ಏನಿದೆ, ರಿಸಲ್ಟ್ ಓರಿಯೆಂಟೆಡ್. ಅವನು ಸಿ ವರ್ಕ್ಡ್ ಹಾರ್ಡ್ ಸೊ ಸಿ ವರ್ಕ್ಡ್ ಹಾರ್ಡ್ ಸೊ ಸಿ ಸಕ್ಸೀಡೆಡ್. ಅಂದರೆ ಅವಳು ಸಿ ವರ್ಕ್ಡ್ ಹಾರ್ಡ್, ಅವಳು ಕಷ್ಟಪಟ್ಟು ಓದಿದಳು, ಹೀಗಾಗಿ ಅವಳು ಯಶಸ್ವಿ ಆದಳು. ಸಿ ಸಕ್ಸೀಡೆಡ್, ಸೊ ಯೂಸ್ ಮಾಡ್ತಿದ್ವು. ರಿಸಲ್ಟ್ ಯಾವಾಗಿರುತ್ತೆ ನಾನು ಹೇಳ್ತಿದ್ದೆ. ಅವಳು ಸಿ ವರ್ಕ್ಡ್ ಹಾರ್ಡ್, ಹಿ ವರ್ಕ್ಡ್ ಹಾರ್ಡ್ ಸೊ ಹಿ ಸಕ್ಸೀಡೆಡ್. ಓಕೆ, ಸಿ ವೆಂಟ್ ಟು ದ ಡಾಕ್ಟರ್ ಸೊ ದಟ್ ಸಿ ವುಡ್ ಹ್ಯಾವ್ ಮೆಡಿಕಲ್ ಚೆಕಪ್. ಇದು ಪರ್ಪಸ್ ಸಲುವಾಗಿ ಹೇಳ್ತಿದ್ದೆವು. ಇಟ್ ವಾಸ್ ರೇನಿಂಗ್ ಸೊ ಐ ಸ್ಟೇಡ್ ಅಟ್ ದ ಹೋಮ್. ಇಟ್ ವಾಸ್ ಮಳೆ ಆಗ್ತಿತ್ತು, ಅದಕ್ಕೆ ನಾನು ಮನೆಗೆ ಬರ್ಲಿಕ್ಕೆ ಆಗಲಿಲ್ಲ. ಓಕೆ, ಕಂಜಕ್ಷನ್ ಡಿನೋಟಿಂಗ್ ಕಂಡೀಷನ್ಸ್. ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಆಗ್ತಿದ್ದೆವು. ಓಕೆ, ಅನ್ಲೆಸ್, ಇಫ್, ಅದರ್ವೈಸ್, ಎಲ್ಸ್, ಇವೆಲ್ಲ ಕಂಡೀಷನ್ಸ್ಗಳು. ಇನ್ ಕೇಸ್ ಇಟ್ ರೇನ್ಸ್ ಹಿ ವಿಲ್ ಟೇಕ್ ಎನ್ ಅಂಬ್ರೆಲಾ. ಮಳೆ ಆದರೆ ಅವನು ಅಂಬ್ರೆಲಾ ತಗೊಳ್ತಾನೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಡಿಫ್ರೆನ್ಸ್ ನೋಡೋಣ. ಇಲ್ಲಿ ಅನ್ಲೆಸ್ ಏನಿದೆ ಕಂಡೀಷನ್ಸ್ ಸಲುವಾಗಿ ಯೂಸ್ ಮಾಡ್ತೀವಿ, ಅಂಟಿಲ್ ಟೈಮ್ ಸಲುವಾಗಿ ಯೂಸ್ ಮಾಡ್ತಿದ್ದೆವು. ಓಕೆ, ಇಲ್ಲಿ ನೋಡೋಣ. ಅಂಟಿಲ್ ಆ್ಯಂಡ್ ಅನ್ಲೆಸ್ ನೆಗೆಟಿವ್ ವರ್ಡ್, ನೋ ಯೂಸ್ ಆಫ್ ನಾಟ್. ಈ ನಾಟ್ ಏನು ಮಾಡ್ತೀವಿ, ಫಸ್ಟ್ ಪಾರ್ಟಲ್ಲಿ ಯೂಸ್ ಮಾಡಲ್ಲ, ಅನ್ಲೆಸ್ ಮತ್ತು ಅಂಟಿಲಲ್ಲಿ. ಇಲ್ಲಿ ಮತ್ತು ಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟ್ ಇರುತ್ತೆ ಅಂತ ಹೇಳ್ತಾನೆ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಏನಿದೆ ಅಂದರೆ ಅನ್ಲೆಸ್ ಕಂಡೀಷನ್ ಸಲುವಾಗಿ ಯೂಸ್ ಮಾಡ್ತೀವಿ, ಅಂಟಿಲ್ ಟೈಮ್ ಸಲುವಾಗಿ ಯೂಸ್ ಮಾಡ್ತಿದ್ದೆವು. ಓಕೆ, ಎಕ್ಸಾಂಪಲ್ ನೋಡೋಣ. ಯು ವೇಟ್ ಅಂಟಿಲ್ ಸಂಡೇ. ಟೈಮ್ ನೋಡಿ ನಾವು, ಯು ವೇಟ್ ಅಂಟಿಲ್ ಸಂಡೇ, ವೇಟ್ ಹಿಯರ್ ಅಂಟಿಲ್ ಹಿ ಕಮ್. ಅವನು ಬರೋ ತನಕ ನೀನು ವೇಟ್ ಮಾಡು. ಅನ್ಲೆಸ್ ಹಿ ವರ್ಕ್ ಹಿ ವಿಲ್ ನಾಟ್ ಸಕ್ಸೀಡ್. ನೋಡಿ, ಇಲ್ಲೂ ಕೂಡ ಅನ್ಲೆಸ್ ಹಿ ವರ್ಕ್ ಹಿ ವಿಲ್ ನಾಟ್, ಕಂಡೀಷನ್ಸ್ ಇದೆ. ಅವನು ವರ್ಕ್ ಮಾಡಲಿಲ್ಲ ಅಂದರೆ ಅವನು ಸಕ್ಸಸ್ ಆಗಲ್ಲ. ಓಕೆ, ಹಿ ವಾಸ್ ವೇಟೆಡ್ ಅಂಟಿಲ್ ಸಿ ವಾಸ್ ರೆಡಿ. ಅವನು ಓಕೆ, ಐ ವಾಸ್ ವೇಟೆಡ್, ನಾನು ಅವಳು ರೆಡಿ ಆಗೋ ತನಕ ಕೂಡ ವೇಟ್ ಮಾಡಿದೆ. ಎಲ್ಲಿ ತನಕ, ಟೈಮ್, ಅವಳು ರೆಡಿ ಆಗೋ ತನಕ ಕೂಡ ವೇಟ್ ಮಾಡಿದೆ. ಐ ವೋಂಟ್ ಗೆಟ್ ಎ ಬರ್ತ್ಡೇ ಪ್ರೆಸೆಂಟ್ ಫ್ರಮ್ ರಾಜು ಅನ್ಲೆಸ್ ಐ ಇನ್ವೈಟ್ ಹಿಮ್ ಟು ಮೈ ಪಾರ್ಟಿ. ನನಗೆ ಬರ್ತ್ಡೇ ಪ್ರೆಸೆಂಟೇಷನ್ ಸಿಗಲ್ಲ ನಮ್ಮ ಫ್ರೆಂಡ್ಲಿಂದ, ನಾನು ಇನ್ವೈಟ್ ಮಾಡಲಿಲ್ಲ ಅಂದರೆ ನಾವು ಬರ್ತ್ಡೇ ಪ್ರೆಸೆಂಟೇಷನ್ ಸಿಗಲ್ಲ. ನಾನು ಐ ವೇಟೆಡ್ ಅಂಟಿಲ್ ಸಿ ವಾಸ್ ರೆಡಿ. ನೋಡಿ, he will call you if the bus is late. If conjunction now, he will call you if the bus is late. ನೋಡಿ, ಆ್ಯಸ್. ಓಕೆ, ಇದು ಕಂಪ್ಯಾರಿಸನ್ ಪಾಸಿಟಿವ್ ಅಲ್ಲ ನೆಗೆಟಿವ್ ಸೆಂಟೆನ್ಸ್. ಸಿ ಆ್ಯಸ್ ಫಾಸ್ಟ್ ಆಸ್ ಹಿಸ್ ಸಿಸ್ಟರ್. ಓಕೆ, ಹಿ ರನ್ಸ್ ಆ್ಯಸ್ ಫಾಸ್ಟ್ ಆಸ್ ಹಿಸ್ ಬ್ರದರ್. ಸಿ ವಾಕ್ಸ್ ಆ್ಯಸ್ ಸ್ಲೋಲಿ ಆ್ಯಸ್ ಸಿಸ್ಟರ್. ನೋಡಿ, ಇಲ್ಲಿ ಇಫ್ ಮತ್ತು ಅನ್ಲೆಸ್ ಕಂಡೀಷನ್ ನೋಡೋಣ. ಇಫಲ್ಲಿ ನಾವು ಸಿಂಪಲಾಗಿ ಯೂಸ್ ಮಾಡೋದು, ಎರಡೂ ಕಡೆನೂ ನಾಟ್ ಯೂಸ್ ಮಾಡ್ಬೋದು. ಬಟ್ ಅನ್ಲೆಸ್ಸಲ್ಲಿ ಏನಾಗುತ್ತೆ, ಫಸ್ಟ್ ಪಾರ್ಟಲ್ಲಿ ಪಾಸಿಟಿವ್ ಬಂದು ನೆಕ್ಸ್ಟ್ ಪಾರ್ಟಲ್ಲಿ ನೆಗೆಟಿವ್ ಬರುತ್ತೆ. ನೋಡಿ, ಇಫ್ ಹಿ ವರ್ಕ್ಸ್ ಹಿ ವಿಲ್ ಸಕ್ಸೀಡ್, ಸಿ ವರ್ಕ್ಸ್ ಹಿ ವಿಲ್ ಸಕ್ಸೀಡ್. ಓಕೆ, ಎರಡು ಪಾಸಿಟಿವ್ ಸೆಂಟೆನ್ಸ್. ಕೆಲವೊಂದು ಸರಿ ನೆಗೆಟಿವ್ ಸೆಂಟೆನ್ಸ್ ಬರ್ಬೋದು ಎರಡು ಕಡೆ. ಇಫ್ ಇಟ್ ಡಜಂಟ್ ವರ್ಕ್, if he doesn't work not succeeded. Unless if he works positive he will not succeed negative. ಅಂದರೆ ಇಫಲ್ಲಿ ನಾವು ನಾಟ್ ಸಿಂಪಲಾಗಿ ಯೂಸ್ ಮಾಡೋದು, ಎರಡೂ ಕಡೆನೂ ನಾಟ್ ಹಚ್ಬೋದು. ಬಟ್ ಅನ್ಲೆಸ್ಸಲ್ಲಿ ಓಕೆ, ಫಸ್ಟ್ ಪಾಸಿಟಿವ್ ಬಂದು ಸೆಕೆಂಡ್ ನೆಗೆಟಿವ್ ಬರುತ್ತೆ. ನೋಡಿ, ಸಿ ಗಿವ್ ಮಿ 100 rupees ಆಲ್ದೋ ಸಿ ಹ್ಯಾಸ್ ಲಿಟ್ಲ್ ಮನಿ. ಆಲ್ದೋ ಸಿ ಹ್ಯಾಸ್ ಗಿವ್ ಮಿ 100, ಆಲ್ದೋ ಅವಳ ಹತ್ರ ಕಡಿಮೆ ದುಡ್ಡಿತ್ತಂದ್ರೆ ನಾನು ಕೊಟ್ಟಳು. ಎವ್ರಿಬಡಿ ಇಸ್ ಲುಕಿಂಗ್ ಅಟ್ ಹರ್ ವೈಲ್ ಸಿ ವಾಸ್ ಸ್ಪೀಕಿಂಗ್. ಅವಳು ಮಾತಾಡಬೇಕಾದ್ರೆ ಎಲ್ಲಷ್ಟು ಮಂದಿ ಕೂಡ ನೋಡ್ತಾ ಇದ್ರು ಅವಳಿಗೆ. ಐ ವಿಲ್ ಕಾಲ್, ಓಕೆ, ಐ ವಿಲ್ ಕಾಲ್ ಯು ಆಫ್ಟರ್ ಐ ಗೆಟ್ ಬ್ಯಾಕ್. ಓಕೆ, ದ ಪ್ಲಾಂಟ್ ಹೆಡ್ ವೆಂಟ್ ಔಟ್. ಯಾವುದೋ ಕಂಪ್ನಿಯಲ್ಲಿ ನೋಡ್ತಿದ್ದೆ ನಾವು, ವೆಂಟ್ ಔಟ್ ಆ್ಯಸ್ ಐ ಎಂಟರ್ಡ್ ದ ಕಂಪ್ನಿ. ಕೆಲವೊಂದು ಸರಿ ಇಂಟರ್ವ್ಯೂಗೆ ಹೋಗಿರ್ತಿದ್ದೆವು, ನೋಡ್ತಿದ್ದೆ ನಾವು. ಓಕೆ, ಅಥವಾ ದ ಪ್ಲಾಂಟ್ ಮ್ಯಾನೇಜರ್ ವೆಂಟ್ ಔಟ್ as I entered the company. He won't come unless you invite him. I ask for help to you whenever I need it. I ask for help to you. Thank you. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ.